ಯೋ ಜಯಣ್ಣ ಬಾರಪ್ಪೋ ಚಂದ್ರಣ್ಣ. ಅದ್ಯಾಕ ಹೊಸಿ ಕುಂಟ್ತಾ ಬರ್ತಾ ಇದ್ದಾಯಿ, ಏನಾಯ್ತು? ಅಲ್ಲ ರಾತ್ರಿ ಮಳೆ ಜೋರ್ ಬತ್ ನೋಡು. ಹಿಂದ್ಗಡೆ ಕೊಟ್ಟಿಗಿಲ್ವೇ? ಕೊಟ್ಟಗ್ ಮಲಗಿದ್ಯಾ? ನಾ ಮಲಗಿರ್ನಿಲ್ಲ. ರಾತ್ರಿ ಮಳೆಗೆ ಆ ಮೂಲ ಕಡೆ ಗೋಡೆ ಕುಸ್ತಂಗ ಆಗ್ಬಿಟ್ಟದೆ. ಏನ್ ಮೈ ಮೇಲೆ ಕಸ್ಕತ್ತಪ್ಪ? ಏನೋ ಹೇಳಿದ್ರಿ, ಏನೋ ಅಲ್ಲ ಕಣ, ಕೊಟ್ಟಿಗೆ ಗೋಡೆ ಕುಸ್ಕೊಂಡ್ರೆ ಅದಕ್ಕೂ ಜಯಣ್ಣಂಗೂ ಏನು, ಜಯಣ್ಣ ಏನ್ ಕೊಟ್ಟಿಗೆಲ್ಲ ಮಲ್ಗಿದ್ದ? ಎಲ್ಲದಕ್ಕೂ ನಕ್ಚಾರಿಕೆ ಮಾಡ್ತಾನ ನೋಡ. ಅಲ್ಲಕವ್ವ, ನಿಮ್ಮ ಮನಿ ಕಳದು ಕೊಟ್ಟಿಗೆ ಗೋಡಿಲ್ವಾ? ಪಕ್ಕದಾಗ ಒಂದು ರೂಮ್ ಮಾಡ್ಕೊಂಡಿಲ್ವಾ? ಅಲ್ಲಿ ಮನಿ ಕಳದು ಅಮ್ಮ. ಅದಕ್ಕೆ ಆ ಕಡೆ ಮೂಲೆನಾಗೆ ಚೇಂಜ್ ಮಾಡ್ಬಿಟ್ಟಿಯಾ? ಅಲ್ಲ, ಬಿದ್ದೋದಂಗ ಆಯ್ತು. ಹೊಸಿ ಕಸ್ಕೊಂಡಿತ್ತ, ಅದನ್ನ ಎತ್ ನಿಲ್ಸಿ ಮಾಡಿ ಪಾಪ ಜಾನುವಾರುಗಳಿಗೆ ತೊಂದ್ರೆ ಆಕತ್ತಲ್ಲ ಅಣ್ಣ. ಹೊಸಿ ಗೂಟ ಕೊಟ್ಟು ನಿಲ್ಸಿನಿ, ರಿಪೇರಿ ಮಾಡಿಸ್ಬೇಕು. ಬೆಳಗ್ಗೆನೆ ಹೋಗಿದ್ನ ಅವನು, ನಾಳಿಗ್ ಬರ್ತೀನಿ ಇಂದ. ಅದ ಕೆಲ್ಸ ಮಾಡವನು. ಹಂಗಾಗಿ ನೋಡು, ಹೊಸಿ ಸಹಾಯ ಮಾಡೋದಾದ್ರೆ ನಾಳಿಕ್ ನೀನು ಬಂದ್ಬಿಡು. ಅದ ಹೊಸಿ ರಿಪೇರಿ ಮಾಡಿ ಕೊಟ್ಗೆ. ಅದ್ಯಾಕಪ್ಪ ಈ ಸ್ನೇಹಿತನ ಮನೆ ಕಸ್ಕೊಂಡದೆ ಅಂತಂದ್ರೆ ನಮ್ ಜೀಮ ತಡ್ದದ? ಅದ್ಯಾನ ಬಿಡಪ್ಪ, ಅದೇ ಹೊಸಿಯ ಕೆಲಸ ಮಾಡ್ಕೊಟ್ಟನು. ಈಗ ನೋಡಪ್ಪ, ಮಣ್ಣ ಕಲಿಸ್ತೀನಿ ಚೆನ್ನಾಗಿ, ಮುದ್ದೆ ಮಾಡಿ ಕಟ್ಕೊಡ್ತೀನಿ, ಜೋಡಿಸ್ಕ ನೀನು, ಆಯ್ತಾ? ಮಣ್ಣಿನ ಗೋಡೆ ಅಲ್ಕಪ್ಪೋದು ಮತ್ತ ಇಟ್ಗೆದೆಯ ಪಿಲಾಸ್ಟರ್ ಮಾಡ್ಸಿರ್ಲಿಲ್ಲ ಮ್ಯಾಕೆ. ಗಿಲಾವು ಗಿಲಾವು ನೋಡ್ದ, ಕನ್ನಡದ ಮಾತಾಡ್ತಾವ. ಅದ್ಯಾವ ಪದವಾ ಗಿಲಾವು? ಗಿಲಾವು ಮಾಡೋದು ಕಪ್ಪ, ಅದು ಗೊತ್ತಿಲ್ವ ನಿಂಗೆ? ಅದೇ ಹೋಲಿ ಬಿಡು. ಹಂಗಾಗಿ ಕಸ್ಕೊಬಿಟ್ಟದೆ ಇಟ್ಗೆ ಮಳೆಗೆ. ಅದಕ್ಕೆ ಹೊಸಿ ದುಡ್ಡು ಕಾಸು ನಮ್ಮ ಹೆಂಡ್ರಿಗೆ ಹೇಳಿ ಸ್ವಸಹಾಯ ಸಂಘ ಕೊಡ್ತೀನಿ ಇಂದವಳೆ. ಹಂಗಾಗಿ ಅವಳು ಹೊಸಿ ಕಾಸು ತಕೊಂಬರ್ಲಿ. ನಾಳೆ ಕಮಲಕ್ಕ ನೀನು ಬಾವ ಬತ್ತಿನ ಕಣಣ್ಣ, ಕೊಟ್ಟಿಗೆಯ ರಿಪೇರಿ ಮಾಡ್ಬ. ಅಲ್ಲಕ್ಕಪ್ಪ, ಈಗ ನಿಮ್ ಹೆಂಡ್ರು ಕೈಲಿ ಹೇಳಿದೀನಿ ಸ್ವಸ್ಥಾಯದಲ್ಲಿ ಅದೇನೋ ಕಾಸು ಪಾಸು ತಕತೀನಿ ಅಂತ ಹೇಳ್ತಾ ಇದೀನಿ, ನೀನೇನು ಉಳಿಸ್ಲಿಲ್ವಪ್ಪ? ನೀನು ಉಳಿಸಿದ್ದು ಬಿತ್ತನೆಗೆ, ಗೊಬ್ಬರಕ್ಕೆ ಅದು ಕೊಟ್ಬಿಟ್ಯಾ? ಮತ್ತೆ ಸಸಿ ಎಲ್ಲ ತಕೊಬಂದಲ್ಲ ಅಣ್ಣ. ಈಸೇಸ್ವ ಸಸಿಗಳು ಅಂತ ಹೇಳಿ ನಿಂಗೂ ಒಂದು ಕಮಲಕ್ಕ ಒಂದು ಕೊಡ್ಲಿಲ್ವಾ? ಅದನ್ನ ಫಸ್ಟ್ ಕೇಳು. ಅದನ್ ಬಿಸಾಕದ ಪದಾರ್ಥವ ನೆಟ್ಟಿನಿ ಅಲ್ಲಿ ಹೊಲದಲ್ಲಿ. ಎಲ್ಲ ಖರ್ಚಾಗ್ಬಿಡ್ತು. ಈ ಸೊಸೈಟಿ ಇರ್ನಿಲ್ವೇ, ಸೊಸೈಟಿ ತವ ಹೋಗಿ ಬೆಳೆ ಸಾಲ ತಕೊಂಡೆ. ಬೆಳೆ ಸಾಲನು ತಕೊಂಡಿದೀನಿ, ಎಲ್ಲ ರೆಡಿ ಮಾಡಿ ಮಡಿಕೊಂಡಿದೀನಿ. ಬಿತ್ತನೆ ಮಾಡೋದಯ್ಯ. ಈ ಕಿತ ದೀರ್ಘಾವಧಿ ಭತ್ತ ಹಾಕುಮ ಅಂತ. ಆಮ್ಯಾಕೆ ಎಲ್ಲ ಒಳ್ಳೊಳ್ಳೆ ಬೀಜವ ತಗೊಬಂದ್ ಮಡಿಕೊಂಡಿನಿ. ಗೊಬ್ಬರ ಆಮ್ಯಾಕೆ ಡಿಮ್ಯಾಂಡ್ ಆಗ್ಬಿಡ್ತದೆ ಅಂತ ಈಗ್ಲೇ ತಕೊಂಡ್ ಮಡಿಕೊಂಡಿದೀನಿ. ಸ್ಟಾಕು ಇಷ್ಟ ಹಾಕಿ ಮಡಿಕೊಂಡಿದೀನಿ. ನೀನು ಮಾಡ್ಕ. ಅಂದ್ರೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸಹಕಾರಿ ಸಂಘ ಅದಲ್ಲ, ಆ ಸಂಘದಾಗೆ ಬೆಳೆ ಸಾಲ ತಕೊಂಡು 1 ವರ್ಷದೊಳಗೆ ತೀರಿಸ್ಬಿಟ್ರೆ ಬಡ್ಡಿನೇ ಇರಕ್ಕಿಲ್ವಂತೆ. ಕಾರ್ಡ್ ಕೊಟ್ಟವ್ರಕವ, ಅದೇನ ಕಿಸಾನ್ ಸಾಲಕ್ಕೆ ಏನಂದಾರ ಇಂಗ್ಲಿಷ್ನಾಗ, ಕಿಸಾನ್ ಕ್ರೆಡಿಟ್ ಕಾರ್ಡ್. ಬಣ್ಣದ್ದು ಚೆನ್ನಾಗದೆ ಕ್ರೆಡಿಟ್. ಏನ್ ಹಂಗಂದ್ರೆ, ನೀಗೇನು ಬೆಳೆ ಸಾಲವ ತಕೊಂಡ್ರೆ ಎಷ್ಟು ನಿಂದ ಜಮೀನ್ ಎಷ್ಟದೆ ಏನು ಎಲ್ಲ ನೋಡ್ಕೊಂಡು ಆ ಕಾರ್ಡ್ಗೆ ಇಷ್ಟು ಕೊಡ್ಬೋದು ಅಂತ ದುಡ್ಡು ನಿಗದಿ ಮಾಡ್ತಾರೆ ಸಾಹೇಬ್ರು, ಬ್ಯಾಂಕ್ನವರು. ಅದು ಈಗ ಸೊಸೈಟಿಗಳಲ್ಲೂ ಸಿಗ್ತಾ ಇದೆ, ಸಹಕಾರ ಸಂಘದಲ್ಲೂ ಬ್ಯಾಂಕಲ್ಲೂ ಸಿಗ್ತದೆ. ಸೊಸೈಟಿ ಎಲ್ಲ ಬ್ಯಾಂಕ್ ಆಗಿಲ್ವಪ್ಪ ಈಗ, ಬ್ಯಾಂಕ್ ಆಗ್ಬಿಟ್ಟದೆ, ಸಹಕಾರಿ ಬ್ಯಾಂಕು ಇಲ್ವಾ? ಅಲ್ಲಿ ಹೋಗಿ ತಕೊಬಿಟ್ರೆ ನೀನು ನಿಂಗ್ ಬೇಕಾದಾಗ ಹಣ ತಕೋಬಹುದು, ಯಾವಾಗ ಬೇಕಾದ್ರೂ. ಈಗ ನಿಂಗೆ ಒಬ್ರಿಗೆ ದುಡ್ಡು ಬೇಕು, ಗೊಬ್ಬರಕ್ಕೆ ATM ಕಾರ್ಡ್ ನಂಗೆ ಹೋಗಿ ಬಳಸ್ಕೋಬಹುದು. ತಕೊಂಡು 1 ವರ್ಷದಾಗೆ ಆ ಬೆಳೆಯ ಬೆಳೆದು ವಾಪಸ್ ಕೊಟ್ಬಿಟ್ರೆ ಬಡ್ಡಿ ಇರಕ್ಕಿಲ್ಲ. ಸರಿ, ಆಮೇಲೆ ಕೊಟ್ಟಿರೋದಕ್ಕಿಂತ ಇನ್ನೂ ಅಪಾರವಾಗಿ ಕೊಟ್ಟಾರಪ್ಪ ಏನಾರು. ಈ ಕಿತ ನೀನ್ ತೀರಿಸ್ಬಿಟ್ರೆ 3 ವರ್ಷ ಮತ್ತೆ ಕೊಡ್ತಾರೆ ಸಾಲ್ವಾ. ಜಾಸ್ತಿ
ಕೇಳಿದ್ರು ಕೊಡ್ತಾರೆ. ಆದ್ರೆ ಕಣಣ್ಣ ಆ ಕ್ರೆಡಿಟ್ ಕಾರ್ಡ್ ನಾವು ಬಳಸೋದ್ ಹೆಂಗೆ? ಬ್ಯಾಂಕ್ ತಗೊಂಡೋಗ್ ಕೊಡ್ಬೇಕಾ? ಈಗ ಅದೇನೋ ಪಟ್ಟಣದಾಗೆಲ್ಲ ಮಿಷಿನ್ ಮಾಡಿರ್ತಾರೆ, ATM. ಈ ಕಾರ್ಡ್ ಹಾಕ್ರೆ ಕಾಸು ಬರ್ತದಲ್ಲ, ಅಲ್ಲ ಇದು ಅಲ್ಲಿ ಹಾಕ್ಬೋದೆ ಅಂತ ಹಾಕ್ಬೋದು ಅಂತ ಹೇಳ್ತಿಲ್ವಾ ಜಯಣ್ಣ? ನನಗೂ ಮಾಡಿಸ್ಕೊಟ್ಟ ಕಳೆದ ತಿಂಗಳು. ನಾನದ ಏನದು ಹಾಕಕ್ ಹೋಗಿಲ್ಲಕವ, ಅದನ್ನ ನೆಪ್ಪಿಟ್ಕೋಬೇಕಂತೆ. ನಂಬರು ಗುಂಡು ಪಿನ್ನು ಪಿನ್ನು ಅಂತಾರ ಅದಕ್ಕೆ. ಪಿನ್ ನಂಬರು ಕಣ್ಣಣ್ಣ. ಯಾರಿಗೂ ಕೊಡ್ಬೇಡ, ಅದ ಬೋ ಹುಷಾರಾಗಿ ಮಾಡಿಕೋ. ಮನೇಲಿ ಏನಾರ ಗೋಡೆ ಮೇಲೆ ಬರ್ದಿಟ್ಟಿದ್ಯಾ? ಅಯ್ಯೋ ಅದೇ ತೊಂದ್ರೆ ಆಗಿರೋದಕ್ಕವ. ಕಾರ್ಡ್ ಹಿಂದ್ಕೆ ಬರ್ದ್ ಮಾಡ್ಕೊ. ಇಲ್ಲ ಅದು ಜಯಣ್ಣಂದ ಅದೆಲ್ಲ ಬರ್ಕಂಡ ಜಯಣ್ಣ ಜಯಣ್ಣ ನಾನ್ ತಗೊಳಕ್ ಹೋಗವ ಅಂದ್ರೆ ಅವನೇ ಸಿಕ್ಕದಿಲ್ಲ. ಓಲಿ ಬಿಡು, ಇವತ್ತಾರು ಸಂದ ಸಿಕ್ಕನಲ್ಲ. ಆಯ್ತಾ, ಈಗ ತಗತೀನಿ. ಒಂದ್ ಕಿತ ಯೋಚನೆ ಮಾಡಿದ್ರೆ ಹಿಂದೆಲ್ಲ ಈ ವ್ಯವಸಾಯ ಮಾಡಕ್ಕಾಗ್ಲಿ ಏನೇ ಮಾಡಕ್ಕಾಗ್ಲಿ ಸಹಕಾರ ಚಂದಾಗಿತ್ತು. ಇದನ್ನ ಹಿನ್ನೆಲೆನ ಮಡಿಕಂಡೆಯ ಸಹಕಾರ ಸಂಘಗಳು ಬಂದು ದೇಶದಾಗೆ ಇಲ್ವಪ್ಪ. ಅಂದ್ರೆ ಸಹಕಾರ ಸಂಘ ಅಂದ್ರೇನು? ನೀನ್ ನನಗ್ ಸಹಾಯ ಮಾಡು, ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂತ. ಅಂದ್ರೆ ನೀನು ನನ್ಗಾದ್ರೆ ನಾನ್ ನಿನ್ಗಾಯ್ತೀನಿ ಅಂತ. ಈಗ ನೋಡಪ್ಪ, ನಾವೆಲ್ಲ ಸೇರಿ ಹಣವ ಬ್ಯಾಂಕಲ್ಲಿ ಉಳಿತಾಯ ಮಾಡ್ತೀವಿ. ಆ ಉಳಿತಾಯ ಮಾಡಿದ ಹಣನ ಅವರೇ ಸಾಲ ಅಂತ ಕೊಡ್ತಾರೆ ಇಲ್ವಾ? ನಮ್ದೇ ಹಣ. ಅದನ್ನ ನಾವು ವಾಪಸ್ ಕೊಟ್ರೆ ಮುಂದಿನ ಕಿತ ಮತ್ತೆ ಕಾಸು ಕೊಡ್ತಾರೆ. ಈಗ ನೀ ಸಂಘ ಮಾಡೋದಿಲ್ವ? ಈ ಸಂಘದಾಗೆ ಸರ್ಕಾರದವ್ರು ಒಂದಷ್ಟು ಬೀಜ ದಾನವ ಎಂತದ ಸಹಾಯ ಮಾಡಿರ್ಬೋದು. ಉಳಿದಿರೋ ಕಾಸೆಲ್ಲ ಎಲ್ ಬರ್ತದ ನಿಮ್ಗೆ? ನೀವು ಸೇವ್ ಮಾಡಿರೋದು, ಉಳಿತಾಯ ಮಾಡಿರೋದು. ಹಂಗೆ ಬ್ಯಾಂಕು, ಸಹಕಾರ ಸಂಘ. ಅಪ್ಪ ಈಗ ಬೀಜ ತಕೊಳ್ಳೋದು, ಗೊಬ್ಬರ ತಕೊಳ್ಳೋದು ಸರಿ. ಈ ಸಂಘದವ್ರೆಲ್ಲ ಏನ್ ಮಾಡ್ಬಿಟ್ಟವ್ರೆ ಜಯಣ್ಣ, ವರ್ಷಕ್ಕೂ ಅದೇನೋ ಟ್ರಿಪ್ಪು ಬಸ್ನಾಗೆ ಹೊಂಟು ಬಿಡ್ತಾರ ಒಂದೊಂದ್ ವಾರ 10 ದಿನ. ಒಂದ್ ಸಂಘ ಊರ್ನಾಗಿದ್ರೆ ಅಣ್ಣ, ಈಗ ನಿನ್ನ ಕಷ್ಟಕ್ಕೆ ಆಯ್ತದೆ, ಸಾಲ ಸಿಗ್ತದೆ. ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅದಲ್ಲಪ್ಪ, ಈಗ ಹಳ್ಳಿನಾಗ ಇರ್ತೈತೆ. ಅಲ್ಲಿ ಕೆಲಸ ಮಾಡೋರು ಯಾರು? ಹಳ್ಳಿಯವರೇ. ಅಂದ್ರೆ ಅಲ್ಲಿ ಮ್ಯಾನೇಜರ್ ಅಂತ ಕುಂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಲ್ಲ ಗೊತ್ತು. ಕಮಲಕ್ಕೆ ಯಾರು, ಗಂಡ ಹೆಂಗೆ, ಜಮೀನ್ ಎಷ್ಟದೆ, ಬೆಳೆ ಏನ್ ಬೆಳಿತಾಳೆ, ಇಷ್ಟು ಸಾಲ ಕೊಟ್ರೆ ಅವಳು ತೀರಿಸ್ತಾಳ. ಈಗ ಚಂದ್ರಣ್ಣಂದು ಗೊತ್ತು, ನಂದು ಗೊತ್ತು, ಬೆಳೆಕಾಳು ಇಲ್ವಾ? ಅವಾಗ ಅವರು ಒಂಥರ ಹೆಂಗೆ ಬಾಂಧವ್ಯ ಬೆಳೆದ್ ಬಿಡ್ತದೆ. ಹಂಗಾಗಿ ಏನೇನೇನೇನೋ ಕೇಳ್ತಾರಲ್ಲ ದಾಖಲೆಗಳು, ಅವನ್ ತಕೊಂಡ್ರುವೆ ಅವ್ರೇನ್ ಪುಗ್ಸಟ್ಟ ಕೊಡುದಿಲ್ಲ. ದಾಖಲೆ ಎಲ್ಲ ತಕೊಂಡ್ರುವೆ ಆ ಮಾನವೀಯತೆ ಇರ್ತದಲ್ಲ, ಈ ಮನ್ಸ ಯಾರು ಗೊತ್ತು ಗೊತ್ತಿರ್ತೈತಲ್ಲ. ಬ್ಯಾಳೆ ಕಾಳು, ಉದ್ದಿನ ಕಾಳು ಅಂತ ಗೊತ್ತಲ್ಲಪ್ಪ. ಸಾಲ ಕೊಡ ಈಗ ಸಂಘ ಹಳ್ಳಿನಾಗೆ ಇದ್ರೆ ಸರ್ಕಾರ ಮಾಡಿರೋದು ಅದಕ್ಕೆ. ಸಹಕಾರ ಸಂಘಗಳು ಹಳ್ಳಿನಾಗಿರ್ಬೇಕು, ಕೃಷಿಗೆ, ರೈತರಿಗೆ, ಬಡಬಗ್ಗರಿಗೆ ಸಾಲ ಕೊಡ್ಬೇಕು ಇಲ್ವಪ್ಪ. ಅವ್ರಿಗೆ ಕಷ್ಟ ಕಾಲದಲ್ಲಿ ನೆರವಾಗ್ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಿನಗೆ ದುಡ್ಡು ಬೇಕಪ್ಪ, 1 ತಿಂಗಳು ಬಿಟ್ಟು ಕೊಟ್ರೆ ಏನ ಬಂದ್ ಪ್ರಯೋಜನ? ನೀನಾಗ ಏನ್ ಮಾಡಿ ಬೇರೆ ಬಡ್ಡಿ ಅದೇ ಅಂತದ ಬಡ್ಡಿ ಅಂತಪ್ಪ ದಿನಕ್ಕೆ ಬೆಳಿತದಂತೆ, ಕಳೆ ಬೆಳೆದಂಗ. ಅದೇನ ಮೀಟ್ರು ಬಡ್ಡಿ ಅಂತ ಮೀಟ್ರು ಹಣ ಕೊಡುವಾಗ್ಲೇ ಕಾಸ ಹಿಡ್ಕೊಂಡ್ ಕೊಡ್ತಾರಂತೆ. ಪ್ರತಿದಿನ ಬಂದ್ ಪೀಡಿಸುದಂತೆ, ಬಡ್ಡಿ ಕೊಡು ಅಂತ. ಅಸಲು ಬೇಡ ಅವ್ರಿಗೆ. ಏನ್ ಕೇಳ್ತಾರೆ? ಬಡ್ಡಿ. ಅಸಲು ನಿನ್ನ ಹತ್ರ ಇದ್ದಷ್ಟು ಯಾರಿಗ ಒಳ್ಳೇದು? ಅವನಿಗೆ ಕೊಟ್ಟವನಿಗೆ ಅಲ್ವಾ? ಅದೇ ಸಹಕಾರ ಸಂಘ. ಅಲ್ಲ, ಕುರಿ ಕೊಬ್ಬದಷ್ಟು ಯಾರಿಗ ಲಾಭ ಅಂತಾರಲ್ಲ, ಹಂಗೆ. ಅಂದ್ರೆ ಈ ಸಹಕಾರ ಸಂಘಗಳಲ್ಲಿ ಸಾಲ ಕೊಟ್ರೆ 1 ವರ್ಷದ ತನಕ ಮಡಿಕಳಪ್ಪ, ವಾಪಸ್ ಕೊಡಪ್ಪ, ಬಡ್ಡಿನೂ ಕೊಡಕ್ಕೆ ಬೇಡ, ಏನು ಬೇಡ ಅಂತಾರೆ ಇಲ್ವಾ? ಇರ್ಲಿ ಇಟ್ಕಣ ಅಂತಾನೆ. ಅಮ್ಮ ಇಟ್ಕ ಏನ್ ತೊಂದ್ರೆ ಇಲ್ಲ, ಆಮ್ಯಾಕೆ ಕೊಡ್ಬೇಕು. ಅದು ತೆಪ್ಪು ಅಲ್ಲ. ಸಾಲ ಕೊಟ್ಟವನ್ಗ ನಾ ಹೇಳ್ತಿರೋದು, ಇಟ್ಕಣ ಏನ್ ತೊಂದ್ರೆ ಇಲ್ಲ, ಬಾಯ್ ಟೀ ಕುಡು, ಸಾಲಕ್ಕೆ ದುಡ್ಡು ಕೊಡೋರ್ದು ಹೇಳ್ತಾ ಇದೀಯ ಸಂಘದಲ್ಲ. ಇಟ್ಕ ಏನ್ ತೊಂದ್ರೆ ಇಲ್ಲ, ಎಷ್ಟಿದ್ದದು ಜೇಬ್ಲಿ ಕೊಡು ಈಗ, ಆಮೇಲೆ ನಾಳೆ ಕೊಡಯಿ ಅಂತಾನೆ. ಹಿಂಗೇಕಪ್ಪ ನಮ್ ಸಾಲ.
ಅಂದ್ರ ಈಗ ಸರ್ಕಾರದವರು ಏನ್ ಮಾಡವ್ರೆ, ಈಗ ಎಲ್ಲೇ ರೈತರುಗಳು ಸಾಲ ತಗೋಬೇಕು ಅಂತಂದ್ರೆ ಈ ತರ ಸಂಸ್ಥೆಗಳಿಗೆ ಹೋಗಿ, ಸಹಕಾರ ಸಂಘಗಳಿಗೆ ಹೋಗಿ, ಗ್ರಾಮೀಣ ಬ್ಯಾಂಕ್ಗಳಂತವಲ್ಲ ಅಲ್ಲಿಗೆ ಹೋಗಿ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಾರು ಹೋಗಿ ಸಂಸ್ಥೆಗಳಿಂದ ಸಾಲ ತಗೊಳ್ಳಿ. ಈಗ ಜಯಣ್ಣ, ನೀವೊಂದ್ ಹೇಳ್ದಲ್ಲಪ್ಪ, ಅದೇನೋ ಕಾರ್ಡು, ಅದ್ಯಾವ್ದವ ಕಿಸಾನ್ ಕ್ರೆಡಿಟ್ ಕಾರ್ಡ್, ಆ ಕಾರ್ಡ ನಮ್ಮ ಜೇಬಲ್ಲಿ ಇಟ್ಕೊಂಡು ಎಲ್ಲೋ ಟ್ರಿಪ್ಗೆ ಒಟ್ಟಾಗಿರ್ತೀವಿ, ಆಯ್ತಾ, ಬೆಂಗಳೂರು ಸಿಟಿಗೋ ಅಥವಾ ಇನ್ನೆಲ್ಲ ಯಾರ ಕರೆದ್ರು ಅಂತ ಒಟ್ಟಾಗಿರ್ತೀವಿ. ಎಲ್ಲ ಬ್ಯಾಂಕಲ್ಲೂ ತಗೋಬೋದ ಜಯಣ್ಣ ಅದು ಹಾಕ್ಬಿಟ್ಟು ಕಾರ್ಡ? ಅಂದ್ರ ಅದು ಕೃಷಿ ಉದ್ದೇಶಗಳಿಗೆ ಸಾಲ ತಕೊಳ್ಳೋದು. ಈಗ ಸಮಸ್ಯೆ ಏನಾಯ್ತೈತೆ ಗೊತ್ತಾ, ಸಾಲ ಯಾತಕ್ ತಕತೀಯೋ ಅದಕ್ಕೆ ಬಳಕೆ ಮಾಡ್ಬೇಕು ಅಲ್ವಪ್ಪ. ಈಗ ನೀನ್ ಜೋಳ ಬೆಳಿತೀನಿ ಸಾಲ ತಕೊಬಿಟ್ಟು ಊರ್ ತುಂಬಾ ತಿರಿಕ ಬಂದ್ರೆ ವಾಪಸ್ ಹೆಂಗ್ ಕಟ್ತೀಯ? ಅದೇ ಜೋಳಕ್ಕೆ ಅಂತ ತಕೊಂಬಿಟ್ಟು ತೋಳಂತರ ತಿರಿಕೊಂಬಂದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ತೀರ್ಸೋದ್ ಹೆಂಗ್ ಹೇಳು ಸಾಲನ? ಕಷ್ಟ ಬಿಡ. ಮತ್ತೆ ಮುಂದುವರ್ಸೋವಾಗ ಸಾಲ ಕೇಳಿದ್ರೆ ಕೊಟ್ಟಾರ? ಇಲ್ಲ. ಓದ್ಕಿತ ಜೋಳಕ್ ಸಾಲ ಕೊಟ್ವಿ, ಚಂದ್ರಣ್ಣವ್ರೆ ನೀವು ಜೋಳ ಬೆಳಿನಿಲ್ಲ, ಎಲ್ಲ ತಿರಿಕ ಬಂದ್ರಿ, ವಾಪಸ್ ಕಟ್ಟಿಲ್ಲ, ಈಗ ಕೊಡಕ್ಕಿಲ್ಲ ಅಂತಾರೆ ಇಲ್ವಾ? ಅದಕ್ಕ ಕಾರ್ಡ್ ಮಡಿಕೊಂಡು ಎಂತೆತ್ಕೋ ಅದನ್ನ ಕೊಡಬಾರ್ದು. ಗೊಬ್ಬರ ತಕೊಳಕ್ಕೆ, ಬೀಜ ತಕೊಳಕ್ಕೆ, ಆಮೇಲೆ ಬೇರೆ ಬೇರೆದೇನಾದ್ರು ಕೃಷಿ ಉದ್ದೇಶಗಳಿಗೆ ಬಳಸ್ಕೋಬೇಕು. ಈಗ ಅವ್ರು ಕೊಡೋದ್ ಯಾಕ ನೋಡಪ್ಪ, ಏನಾರ ಬೆಳಕೊಂಡು ಚೆನ್ನಾಗ್ ಬದುಕಿ ಅಂತ. ನೀನ್ ಅದ್ ಬಿಟ್ಬಿಟ್ಟು ಪ್ಯಾಟೆ ತಿರ್ಕೊಂಬಂದ್ರೆ ನಾನು ಅಂತ ಯಾಕ ಈ ಜಯಣ್ಣ ಹೇಳಿದ್ರು ನೀನು ಅಂತಾನೆ, ಆಯ್ತಾ, ನೀ ಹೇಳಿದ್ರು ನೀನು ಅಂತಿದೆ. ಏನ್ ನಾನ್ ಹಂಗ ಮಾಡ್ದನು? ಹಂಗೆಲ್ಲಾ ಮಾಡಿದ್ರೆ ನಾನು ಹಿಂಗ್ ಘಟವ ಹಿಂಗ್ ಇಟ್ಕೊಂಡ್ ಕುಂತ್ಕೊಳಕ್ ಆಯ್ತಿತ್ತವ? ಇಲ್ಲ ಇಲ್ಲ ಬಿಡೋಣ, ಸುಮ್ನೆ ಹೇಳಿದ್ದು. ನಾನು ವಾಕಿಂಗ ಮಾಡ್ತೀನಿ ದಿನ, ಹೇಳ್ಕೊಟ್ಟವ್ರೆ ವಾಕಿಂಗ. ಅಲ್ಲ ಕಣಣ್ಣ, ನೀನೇನು ಅಲ್ಲಿ ಗದ್ದೆಲೆ ಅಷ್ಟೊಂದು ದುಡಿತೀಯ, ವಾಕಿಂಗ್ ಬೇರೆ ಯಾಕೆ? ವಯಸ್ಸಾಯ್ತಲ್ಲವಾ, ಈಗ ಗದ್ಪದ್ಯಾಗ ಹೋಗೋ ಸ್ವಲ್ಪ ಕಷ್ಟ ಆಗ್ಬಿಟ್ಟದೆ, ಐಕಮ್ಮಕ್ಕ ಎಲ್ಲ ಮಾಡ್ತಾವ್ರಲ್ಲ, ಅದಕ್ಕೆ ನಾನು ವಾಕ ಮಾಡು ಅಂತ ಹೇಳವ್ರೆ. ಹಂಗುವೆ ಹೆದರಿಕೆ ಆಗ್ಬಿಟ್ಟದೆ. ಯಾಕಂದ್ರೆ ಈಗೆಲ್ಲ ಈ ಹೃದಯಾಘಾತದ್ದು ಸುದ್ದಿ ಬತ್ತದಲ್ಲ, ಎಲ್ಲ ಕಡೆ ಬೈಕ್ ಅರ್ಧ ಹೊಂಟೋಯ್ತಾರ ಕಣ. ಸಣ್ಣ ಸಣ್ಣವರೆಲ್ಲ ಹೋಗ್ಬಿಡ್ತಾವ್ರೆ. ಅಂದ್ರ ಹೃದಯ ಗಟ್ಟಿಯಾಗೆ ಇರ್ತೈತೆ, ಆದ್ರೆ ಇವ್ರು ಯೋಚನೆ ಮಾಡ್ತಾರಲ್ಲ, ನಂಗೂ ಯಾಕೋ ನೋಯ್ತಾತೆ ಎಡಗಡೆ ಅಂತ ಹೊಂಟೋಯ್ತು. ಆ ಅರ್ಧ ಯೋಚನೆಗೆ ಅರ್ಧ ಇವ್ರಿಗೆ ಹೆದರಿಕೆ ಹಾಕೊಂಡು ಉಸಿರು. ಅದೇ ನೀನ್ ಗೋಡ ಕಸ್ಕೊಂಡಂಗ್ ಕಸ್ಕತ್ತದೆ ಹೃದಯ. ಹೃದಯ ಅಲ್ಲಕವ, ಇಡೀ ಬಾಡಿಯೇ. ಹಂಗನು ನಮ್ಮ ತಾತ ಹೇಳವ, ಈ ಎಷ್ಟೋ ಜನ ಕತ್ಲಾಗೆ ಜೋಳ ಕೂದು ಹೊಲ್ದಾಗ ನಡ್ಕ ಹೋಯ್ತಿರ್ಬೇಕಾದ್ರೆ ಆ ಜೋಳದ್ದೇನಾದ್ರೂ ದಂಟು ಕಾಲ್ಗೆ ಚುಚ್ಕೊಂಡ್ರೆ ಇದಿರ್ತೈತ್ ನೋಡು ಜೋಳದ ಎಲೆ, ಅದು ಕತ್ಲಾಗೆ ಸರಸರ ಸರಸರ ಅಂತ ಕಾಲಿಟ್ರೆ ಸರಸರ ಅಂತದೆ. ಅದು ಕತ್ಲಾಗೆ ಹಾವು ಕಡ್ದದೆ ಅನ್ಕೊಂಡ್ಬಿಟ್ರೆ ಜೋಳದ ದಂಟೆ ಹೊಡೆದಿರು ಸತೋಯ್ತಿ ಅಂತ ನೀನು. ಭಯಕ್ಕೇನೆ ಅರ್ಧ. ಆ ಕತ್ಲನಾಗೆ ಅವ್ನ್ ನೋಡಕ್ ಆಗುದಿಲ್ಲ, ಅದು ಹೊಡೆದಿರೋದು ಒಳ್ಳೆ ಹಲ್ಲು ಹೊಡೆದಂಗೆ ಇರ್ತೈತೆ ಅಲ್ವಪ್ಪ. ಅಂದ್ರೆ ಮನ್ಸಂಗೆ ಭಯ ಜೀಮ ಅನ್ನೋದು ಕ್ಷಣಾರ್ಧದಲ್ಲಿ ಹೊಂಟೈತದೆ. ಅದೇ ನಿಜವಾದೇ ಹಾವು ಕಡಿಲಿ ಜ್ವಾಳದ ದಂಟ್ ಹೊಡೆದದೆ ಅನ್ಕೊಂಡ್ ಬಂದ್ರೆ ಮನೆ ತಗ ಬರೋವರ್ಗಾರು ಬದುಕಿರ್ತಾನ ಮನ್ಸ. ಆಮೇಲೆ ಓದ್ಕೊ ಹೋದ್ರ ಆಸ್ಪತ್ರೆಗೆ ಬದುಕಿದ್ರು ಬದುಕ್ಬೋದು. ಭಯ ಪಟ್ಕೊಂಡು ಇರಬಾರ್ದು. ಔಷಧಿ ಅದಂತಲ್ಲಪ್ಪ, ಈಗ ಸೆತ್ತಗಿತ್ತೆ ಕಡಿದ್ರೆ ಔಷಧಿ ಆಸ್ಪತ್ರೆ ಅದೇ ಕಣಣ್ಣ. ಆದ್ರೆ ಅಲ್ಲೇ ಹೋಗ್ಬಿಟ್ಟಿದ್ರೆ ಏನ್ ಮಾಡೋದು ಹೇಳು? ಎದ್ರಿಕೆಗೆ ಜಯಣ್ಣ ಹೇಳ್ದಂಗ ಭಯವ ಪಡಬಾರ್ದು, ಧೈರ್ಯವ ತಕೋಬೇಕು ಅಣ್ಣ. ಈಗ ಹಳ್ಳಿನಾಗೂ ಆಸ್ಪತ್ರೆಗಳವೆ ಇಲ್ವಾ, ಆರೋಗ್ಯ ಕೇಂದ್ರಗಳವೆ, ಅಲ್ಲಿ ಡಾಕ್ಟ್ರವ್ರೆ. ಹೋಗಿ ಒಂದ್ ಕಿತ ಪರೀಕ್ಷೆ ಅದೇನೋ ಹೇಳ್ತಾರಲ್ಲ, ರಕ್ತ ಪರೀಕ್ಷೆ, ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅದೇನೋ ಒತ್ತಡ ಪರೀಕ್ಷೆ ಮಾಡ್ತಾರಂತಲ್ಲ, ಏನೋ ಬಿಪಿ ಅದ ಮಾಡಿಸ್ಕೊಂಡ್ರೆ ಏನ್ ತಪ್ಪು? ಏನು ತಪ್ಪಿಲ್ಲ. ನಾನ್ ಕೆಲ್ಸ ಮಾಡ್ತೀನಿ, ನಾನ್ ರೈತ, ಕಷ್ಟ ಬಿದ್ದು ದುಡಿತೀನಿ, ನನ್ಗೆ ಯಾಕೆ ಬೇಕು ಅನ್ಕೊಂಡ್ ನಾನ್ ಮನೆ ಒಳಗೆ ಕುಂತ್ಕೊಂಡಿದ್ರೆ ಅದು ಸಮಸ್ಯೆ ಪರಿಹಾರ ಆದದೇನಪ್ಪ? ಈಗ ಏನಾಗ್ಬಿಟ್ಟದೆ ಜಯಣ್ಣ, ಎಲ್ಲ ಹಳ್ಳಿಗಳಿಗೂ ಆಸ್ಪತ್ರೆ ಅದ ಅಲ್ವಪ್ಪ. ಅಲ್ಲುವೆ ನೀ ಹೇಳ್ದಂಗ ಅದೇನೋ ಬಿಪಿ
ರಕ್ತ ಇದೆಲ್ಲ ಟೆಸ್ಟ್ ಮಾಡ್ತಾರೆ, ಮಾಡಿಸ್ಕೋಬೇಕು. ಸಕ್ಕರೆ ಕಾಯಿಲೆದು ಪರೀಕ್ಷೆ ಮಾಡಿಸ್ಕೋಬೇಕಂತ ಕಣ. 50 ಆದ್ಮೇಲೆ ಮಾಡಿಸ್ಕೋಬೇಕು. 50 ಅಂತಲ್ಲ, ಈಗೇನ್ ಸಣ್ಣ ಪುಟ್ಟವ್ರಿಗೆ ಗೊತ್ತೈತೆ ಅಂದ್ರ ಅದನ್ನ ಹೇಳ್ದಲ್ಲವ, ಯಾರೋ ಡಾಕ್ಟ್ರು ವೈದ್ಯರು ದಿನ ಆಯ್ತಲ್ಲ, ಅವಾಗ ಅವ್ರ ಬಾಸ್ನುವ ಕೇಳ್ಕೊಂಡ್ ನಿಂತಿದ್ದೆ. ಈ ಹುಡುಗರವಲ್ಲ ಐಕ ಅವಕ್ಕೆ ಹೃದಯ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅವರು ಡಾಕ್ಟ್ರು. ಅವು ಎಂತೆಂತದೋ ತಿಂತಾವಂತೆ, ಬೀದಿರಿ ಮಾರ್ತಿರ್ತಾರಲ್ಲ ಎಲ್ಲ ತಿನ್ಬಿಡ್ತಾವಂತೆ, ಬಾಯಿ ರುಚಿ. ಈಗ ಅದೇನೋ ಬರ್ತದಂತೆ ಅವತ್ತು ನೀ ಅಂದಲ್ಲ ವೈದ್ಯರ ದಿನ ಅಂತ, ಅಲ್ಲಿ ನಾವೊಂದ್ ಕಾರ್ಯಕ್ರಮ ಮಾಡಿದ್ದು ನಮ್ ಸಂಘದಲ್ಲಿ. ಯಾರೋ ವೈದ್ಯರು ಬಂದು ಹೇಳಿದ್ರು, ಅದೇಗ ಬೇಡದರದೆಲ್ಲ ತಿಂದ್ರೆ ಅದೇನೋ ಟೈಪ್ 2 ಡಯಾಬಿಟಿಸ್ ಅಂತ ಬರ್ತದಂತೆ. ಬೇರೆ ಇದ್ದದೆ ಅದೇನೋ ಈಗ ಅಣ್ಣ ಮುಂಚೆ ಏನನ್ನವ್ರು ತಾತಂಗೆ ಅಪ್ಪಂಗೆ ಇದ್ರೆ ಮಕ್ಳಿಗೆ ಬರ್ತದೆ ಅಂತ, ಈಗ ಹಂಗಲ್ಲ, ನೀನ್ ಈ ಬೇಡದಿರೋದೆಲ್ಲ ತಿಂದ್ರೆ ಅದಕ್ಕೂ ಬರ್ತದಂತೆ. ಟೈಪು ನಿಮ್ಮ ಅಪ್ಪಂಗೆ ತಾತಂಗೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಂಗ್ ಬರ್ತದೆ. ಹಂಗೆ ಹುಷಾರಾಗಿರ್ಬೇಕು ಅಂದ್ರೆ ಬರ್ಬೇಡ ಅಂತ ಹೇಳ್ಬೇಕು. ಹಂಗಲ್ಲ ಕಣಣ್ಣ, ಅಚ್ಚುಕಟ್ಟಾಗಿ ಮನೆಯಲ್ಲಿ ಆರೋಗ್ಯವಾಗಿರುವಂತ ಒಳ್ಳೆ ಊಟ ಮಾಡ್ಬೇಕು. ಅದೇನೋ ನೀನ್ ಅಂತೆಲ್ಲ ಅಲ್ಲಿ ಬಜ್ಜಿ ಕರಿತಾ ಇದ್ರು, ಅಲ್ಲಿ ಬಜ್ಜಿ ತಿಂಬಿಟ್ಟು ಟೀ ಕುಡ್ಕೊಂಡೆ, ಅದೆಲ್ಲ ಬಿಟ್ಬಿಡು. ಬರೀ ಗಂಡಸ್ರಿಗೆ ಎಲ್ಲ ಹೆಂಗಸ್ರಿಗೂ ಬರ್ತದಂತ. ಈಗ ನಾನ್ ಗಂಡಸು ಹೆಂಗಸು ಅಂತ ಎಲ್ಲ ಹಿಂಗ್ ತಿರ್ಗರೆ ನನಗೆ ಹೇಳ್ತಾರೆ. ನೀನು ಬಜ್ಜಿ ತಿಂತಿಯಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ. ಬಜ್ಜಿ ತಿಂದ್ರು ಬಂದದವ ಮತ್ತೆ ಒಳ್ಳೇದೇ ದಿನ ಎಣ್ಣೆ ತಿನ್ನೋದು. ಆಮೇಲೆ ಪಾಪ ಅವ್ರಿಗೆ ವ್ಯಾಪಾರ ಕಡಿಮೆ ಆಗೋಯ್ತದೆ. ಮತ್ತ ಆಮೇಲೆ ದೇವಿರಮ್ಮ ಹಿಡ್ಕೊಂಡು ಕಮಲಕ್ಕ ನನ್ ಹೊಟ್ಟೆ ಮೇಲೆ ಹೊಡೆದಲ್ಲ ನೀನು, ಚಂದ್ರಣ್ಣ 4 ಜನನ್ ಕರ್ಕ ಬಂದ್ ಬಜ್ಜಿ ತಿನ್ನೋನು ಅಂತಾನೆ. ಬಜ್ಜಿ ಅಂತೇನಲ್ಲ, ತಿನ್ನ ಪದಾರ್ಥವ ಹೊಸಿ ಹಿತಮಿತವಾಗಿ ತಿನ್ಬೇಕು, ತಿನ್ಬೇಕು. ಮತ್ತೆ ಏನಂದ್ರೆ ಕರ್ದಿದ್ದ ಎಣ್ಣೆಲೆ ಕರ್ದಿದ್ದನ್ ತಿನ್ಬಾರ್ದು, ಒಳ್ಳೇದಲ್ಲ. ಅವ್ರಿಗೂ ಹೇಳ್ಬೇಕು ಕಣಣ್ಣ. ಮೊನ್ನೆ ಆಕಾಶವಾಣಿನಾಗೆ ಕಾರ್ಯಕ್ರಮ ಮಾಡ್ತಿದ್ರು ಈ ಆಹಾರ ಕಲಬೆರಕೆ ಬಗ್ಗೆ, ಆಮೇಲೆ ಆಹಾರ ಸುರಕ್ಷತೆ ಬಗ್ಗೆ. ಅವಾಗ ಅವ್ರು ಅದನ್ನೇ ಹೇಳ್ತಾ ಇದ್ರು. ಈಗ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಿದ್ರೆ ನೀವ್ ಅವ್ರಿಗೆ ಹೇಳ್ಬೋದಲ್ಲ. ಈಗ ಅವಮ್ಮ ಒಂದೇ ಎಣ್ಣೆನಾಗೆ 4 ದಿವಸದಿಂದ ಕರಿತಾ ಇದ್ರೆ, ಯವ್ವೋ ಎಣ್ಣೆನಾರು ಬದಲಾಯಿಸು, ಬಜ್ಜಿಗ್ ಬೇಕಾದ್ರೆ 2 ರೂಪಾಯಿ ಜಾಸ್ತಿ ಕೊಡ್ತೀನಿ ಅನ್ಬೋದಲ್ಲ. ನಮ್ಮ ಆರೋಗ್ಯ ತಾನೇ. ಒಂದು 2 ದಿನದ 3 ದಿನದ ಇರ್ಲಿ, ಒಂದ್ ಶತಮಾನದಷ್ಟು ಎಣ್ಣೆನೆ ಮಳ್ಳಿಸ್ತಾ ಇರ್ತಾರೆ ಅಲ್ವಾ. ಅದೆಲ್ಲೋ ಏನೋ ನಮ್ಮೂರು ಪಕ್ಕದಳ್ಳಿಲಿ ಅದೇನೋ ಬಂದಿತ್ತಲ್ಲ, ಅದೇನೋ ಎಕ್ಸಿಬಿಷನ್ ಏನೋ ಅನ್ಕೊಂಡು ಹೋಗಿದ್ದೆ ಕಣಣ್ಣ. ಇನ್ನು ಆಟಗಳು ಇವಿ ಪಾಟಿ ಉಂಡ ಆಯ್ತಾ, ಏನ್ ಆತಕ್ಕೆ ಏನು ಒಳ್ಳೆ ಅದೇನಂತಾರವ ಅದು ಮಳ್ತಾ ಇದ್ರೆ ಏನು ಕರಿ ಬಾಂಡ್ಲಿಲಿ ಕರಿ ಎಣ್ಣೆ ಆಗ್ಬಿಟ್ಟೈತೆ. ಅದೇನ್ ಇದ್ಲಿಗಿದ್ಲ ಹಾಕಿದಾರ ಒಳಗ ಅಂತ ನನಗೆ ಏನ್ ಹಂಗ ಮಳ್ತಾ ಇದೆ ಏನ ಇದು. ಅದೇನಮ್ಮ ಉಂಡುಂಡೆ ತಗದಿ ಇಲ್ಲಿ ಪ್ಲೇಟ್ ಹಾಕ್ತಾವನೆ, ಅದೇನು ಅಂಟು ಬತ್ತದೆ. ಅದನ್ನ ಐಕ ಏನು ನಂಗೊಂದ್ ಪ್ಲೇಟ್ ಕೊಡೋಣ ಅನ್ಕೊಂಡ್ ನಿಂತವೆ. ಜನ್ಮರಳು ಜಾತ್ರೆ ಮರಳು ಅಂತಾರಲ್ಲ, ಜನ ಅಂತಿದಾಗ ಗೆಪ್ತಿ ಆಯ್ತ್ಕೊಳ್ಳೋಣ. ಯಾಕಪ್ಪ ಯಾಕ ಇದೇನ ಜನಸಂಖ್ಯಾ ದಿನಾಚರಣೆ ಅದಂತೆ. ಪೋಸ್ಟರ್ ಅಂಟಿಸಿದ್ರಯ್ಯ ಅಲ್ಲ, ಡಾಕ್ಟ್ರುಗಳು ಹಿಂಗ ಹೇಳದ್ನಲ್ಲ ಪವ್ ಈ ಎಲ್ಲ ಹಿಂಗೆ ಎದೆ ಹೊಡ್ಕೊಂಡ್ ಸತ್ತೋಯ್ತಾವ್ರಲ್ಲ ಅಂತ ಕೇಳ್ಕೊಬರಕ್ ಹೋಗಿದ್ದೆ ಡಾಕ್ಟ್ರನ್ನ. ಅಲ್ಲ, ಪರೀಕ್ಷೆ ಗಿರೀಕ್ಷೆ ಮಾಡಿ ಹೆಂಗೆ ಊರ್ನಾಗೆಲ್ಲ ಅದ್ ಎಂತದೋ ಹೇಳ್ತಾರಲ್ಲಪ್ಪ, ಕ್ಯಾಂಪು ಮಾಡಿ ನಮ್ಮೂರ್ನಾಗುವೆ ಅಂತ ಕೇಳಕ್ ಹೋಗಿದ್ದೆ. ಮಾಡುವ ಅಂತ ಹೇಳವ್ರೆ. ಅದು ಈ ದಿನಾಚರಣೆ ಟೈಮ್ನಾಗೆ ಮಾಡ್ಬಿಟ್ರೆ 2 ಆಗೋಯ್ತದೆ. ಆಸ್ಪತ್ರೆನಾಗೆ ಒಂದು ಉಚಿತ ಏನೋ ತಪಾಸಣಾ ಶಿಬಿರ, ಆಮೇಲೆ ಜನಸಂಖ್ಯಾ ಏನ ಅಂತಾರಪ್ಪ ಅದಕ್ಕೆ, ಏನೋ ನಿಯಂತ್ರಣ, ಸ್ಫೋಟ ಆಗಿರೋದು. ಅಂದ್ರೆ ಏನೋ ಸ್ಫೋಟ ಅಂದ್ರೆ ಡಮ್ ಅಂತ ಪಟಾಕಿ ಹೊಡೆದಂಗ್ ಹೊಡಿತದಂತೆ. ಅಂದ್ರೆ ಮುಂಚೆ ಎಲ್ಲ ತೋರಿಸ್ತಾ ಇದ್ರಲ್ಲ ಟಿವಿನಾಗೆ, ಈ ಜನಸಂಖ್ಯೆ ಈಗಿಷ್ಟದೆ ಅಂತ ಸೆಕೆಂಡ್ಗೂ ಜಾಸ್ತಿ ಆಯ್ತದಂತಲ್ಲ ಹುಟ್ಟೋರ್ ಸಂಖ್ಯೆ ಕಣಣ್ಣ. ಅದೇನೋ ಗ್ರಾಪು ನಿಂಗೆ ಇಂಗ್ಲಿಷ್ ಗೊತ್ತಲ್ಲ, ಹೇಳೋಣ. ಗೊತ್ತದ್ ಬಿಡೋಣ, ನಾನು ಸ್ವಲ್ಪ ಇಂಗ್ಲಿಷ್ ಬರ್ತದೆ. 10 ನಿಮಿಷದಾಗೆ ಅದೆಷ್ಟೋ ಕೋಟಿ ಜಾಸ್ತಿ ಆಗ್ಬಿಡ್ತದೆ. ಅಯ್ಯೋ ಹಂಗ ಅಪ್ಪ, ಇಲ್ಲಿ ಜನಗಳಿಗೆ ಮನಿ ಕಳಕ್ಕೆ ತಾವಿಲ್ಲ.
ನೋಡಪ್ಪ ನೋಡಿದೆಯಪ್ಪ ಸಿಟಿನಾಗೆಲ್ಲ ನೋಡಿದೆ ಅಲ್ಲವ ಆಯ್ತಾ ಜನ ಪಾಪ ಬಸ್ ಸ್ಟ್ಯಾಂಡ್ನಾಗ ರೈಲ್ವೆ ಸ್ಟೇಷನ್ನಾಗ ಬೀದ್ ಬದಿಲೆಲ್ಲ ಮನೆ ಕಾತಾವ್ರೆ. ಅದಕ್ಕೆ ಜನಸಂಖ್ಯೆ ಕಡಿಮೆ ಮಾಡ್ಬೇಕು ಅಂತ ಅನ್ಬಿಟ್ಟು ಮೊದ್ಲೆಲ್ಲ ಹೇಳ್ತಿರ್ನಿಲ್ವಾ, ಏನ್ ಮನೆ ತುಂಬಾ ಜನ 12 ಮಕ್ಕಳು ಡಜನ್ ಗಟ್ಲೆ ಇರ್ತಾ ಇದ್ದು. ಇದನ್ನ ನೋಡ್ಕೊಂಬಿಟ್ಟು ಸರ್ಕಾರ ಎಲ್ಲ ಮಾಡ್ತಲ್ಲಪ್ಪ, ಆರ್ತಿಗೊಂದು ಕೀರ್ತಿಗೊಂದು. ಅಲ್ಲಣ್ಣ ಈಗ ನಮ್ ದೇಶವೇ ನಂಬರ್ 1 ಯಾವ್ದ್ರಲ್ಲಿ ಜನಸಂಖ್ಯೆಯಲ್ಲಿ. ಮುಂಚೆ ಬೇರೆ ದೇಶದ ಹೆಸರು ಹೇಳ್ತಾ ಇದ್ದು, ಈಗ ನಮ್ಮ ಹೆಸರೇ ಹೇಳ. ಅದೇನ ಚೈನಾ ಅಂತಾರಲ್ಲ, ಅದ್ ಹೇಳ್ತಿದ್ರಲ್ಲವ ಚೈನಾ. ಯಾವ್ದು ಚೈನಾ ಕನ್ನಡ ಮುಂಚೆ, ಆದ್ರೆ ಈಗ ನಾವು ಮುಂದೆ ಬಂದ್ಬಿಟ್ಟಿದೀವಿ. ಯಾವ್ದ್ರಲ್ಲವ ಇದು ಜನಸಂಖ್ಯೆ ಕನ್ನಡ ಅಲ್ಲ, ಬೇರೆದ್ರಾಗೂ ನಾವು ಸಾಧನೆ ಮಾಡಿದೀವಿ. ಈಗ ಹಾಲು ಉತ್ಪಾದನೆಯಲ್ಲಿ ನಾವೇ ನಂಬರ್ 1. ಆಮ್ಯಾಕೆ ಹಣ್ಣು ತರಕಾರಿ ಉತ್ಪಾದನೆಯಲ್ಲೂ ನಾವೇ ದೊಡ್ಡ ಸಾಧನೆ ಮಾಡಿವಿ. ಅಂದ್ರೆ ದೇಶ ಅಭಿವೃದ್ಧಿ ಆಯ್ತಾ ಇದೆ. ಈ ಅಭಿವೃದ್ಧಿ ಆಗೋದಕ್ಕೆ ಈಗ ನೋಡಪ್ಪ, ಒಂದ್ ತಟ್ಟೆನಲ್ಲಿ ಒಬ್ಬ ಉಂಡ್ರೆ ಹೊಟ್ಟೆ ತುಂಬ ಉಣ್ಬೋದು, ಇಬ್ರು ಪರವಾಗಿಲ್ಲ, 3 ಜನ ಒಸಿ ಅನುಸರಿಸ್ಕೋಬಹುದು. 40 ಜನ ಕೂತ್ಕೊ ಉಣ್ಣಿ ಅಂದ್ರೆ ಅದೇನಪ್ಪ ಕಚ್ಚಾಡ್ಕತ್ತವೆ. ಭೂಮಿಗಾಗಿರೋದು ಅದೇ ಹಂಗೆ. ಅದಕ್ಕೆ ಜಯಣ್ಣ ನೋಡಪ್ಪ, ನಮ್ ಯುವಕರಿಗೆಲ್ಲ ಹೇಳ್ಬೇಕು ಇದ ಏನ ಅಲ್ವಾ, ಹುಷಾರಾಗಿರ್ರಪ್ಪ, ಚೆನ್ನಾಗಿರತ್ ತಿನ್ನಿ ಆಯ್ತಾ, ನೀವೆಲ್ಲ ಈ ಭೂಮಿ ಮೇಲೆ ಬದುಕಬೇಕು, ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಡಿ ಆಯ್ತಾ. ಎಲ್ಲಾ ತರ ತೊಂದ್ರೆನು ನಮ್ಗ ಆಗ್ಬಿಡುತ್ತೆ, ನಡೆದಾಡಕ್ ಜಾಗ ಸಿಗೋದಿಲ್ಲ, ಮನಿ ಕಳಕ್ ಜಾಗ ಸಿಗೋದಿಲ್ಲ, ಜಾಗ ಇರಲ್ಲ. ಈಗಲೇ ಅದೆಲ್ಲ ಓದ್ತಿದ್ದಕ್ಕವು ಈ ಬೆಳೆಯ ಭೂಮಿ ಎಲ್ಲ ಮಾರ್ಬಿಡ್ತಾವ್ರಲ್ಲ, ಅಲ್ಲೆಲ್ಲ ಮನೆಗಳು ಕಟ್ತಾ ಕುಂತವ್ರೆ. ಅದಕ್ಕೆ ನಮ್ ಯುವಕರುವೆ ಜಯಣ್ಣ ನಮ್ಮ ಜಮೀನ್ ದಿಕ್ಕೆ ಮುಖ ಮಾಡ್ಬೇಕಪ್ಪ. ಏನಾಯ್ತದೆ ಗೊತ್ತಾ, ಈಗ ಅಪ್ಪಗೆ 4 ಎಕರೆ ಜಮೀನ್ ಇರ್ತೈತೆ, ಅವನಿಗೆ 2 ಮಕ್ಕಳಾದ್ರೆ 2 ಎಕರೆ, ಆ ಮಕ್ಳಿಗೆ 2 ಮಕ್ಕಳಾದ್ರೆ ಒಂದೊಂದು ಎಕರೆ ಮಕ್ಕಳಿಗೆ ಎಕರೆ. ಈಗ ಅರ್ಧ ಎಕರೆ ಮಟ್ಟಿಗೆ ಬಂದ್ಬಿಟ್ಟಿವಿ ನಾವು. ಈಗ ನಾನು ಹೇಳಿದ್ ಇವತ್ತಿನ ಕತೆ ಅಲ್ಲ, ಈಗ ಎಷ್ಟು 3 ತಲೆಮಾರು ಹಿಂದಕ್ಕೆ 4 ಎಕರೆ ಇದ್ದಿದ್ ಈಗ ಅರ್ಧ ಎಕರೆಗೆ ಬಂದ. ಮುಂದಕ್ಕೆ ಅರ್ಧ ಎಕರೆ ಇಟ್ಕೊಂಡಿರೋನು ಯುವಕ ಏನ್ ವ್ಯವಸಾಯ ಮಾಡಕ್ ಆಯ್ತದ ಅರ್ಧ ಎಕರೆನಲ್ಲಿ? ಇಲ್ವಾ? ಏನ್ ಮಾಡ್ತಾನಾಗ? ಪಕ್ಕದವನ್ಗೆ ಕೊಟ್ಟೋಯ್ತಾನೆ. ಈಗ ಅಣ್ಣ ತಮ್ಮನ್ ತಕೊಳ್ಳೋದು, ತಮ್ಮ ಅಣ್ಣನ್ ತಕೊಳ್ಳೋದಲ್ಲ, ಅಣ್ಣ ತಮ್ಮಂದ್ರು ಕೊಡಕಿಲ್ಲ ಬೇರೆಯವ್ರಿಗೆ. ನಮ್ಮ ಅಣ್ಣಂಗೆ ಯಾಕೆ ಕೊಡ್ಬೇಕು, ನನ್ನ ತಮ್ಮಂಗೆ ಯಾಕೆ ಕೊಡ್ಬೇಕು ಅಂತ ಬೇರೆಯವ್ರಿಗೆ ಕೊಟ್ಟೋಯ್ತಾನೆ. ಆ ತರ ತಕೊಂಡವನು ಸುಮ್ನೆ ಕುಂತ್ಕತಾನ, ಇವನ್ ಕೆರಿತಾನೆ, ಕೊಡ್ಲಾ ನಿಂದು, ನೀನ್ ಅರ್ಧ ಎಕರೆ ಇಟ್ಕೊಂಡು ಏನ್ ಮಾಡಿ ಅಂತ. ಹೆಂಗಾಯ್ತು ಅಂದ್ರೆ ಅವ್ರವ್ರಿ ಅವ್ರ ಮೈ ಮೇಲೆ ಬೂದಿ ಸುರ್ಕೊಂಡಂಗ ಅಲ್ವಾ. ಹಿಂಗಾಗಿ ಹಳ್ಳಿ ಕಡೆ ಹೋಗೋಣ ನೀನು, ಒಂದೇ ಮನೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳೇ, ಮಧ್ಯದಲ್ಲಿ ಯಾರೋ ಬೇರೆಯವ್ರು ಬಂದು ಕುಂತ್ಕೊಂಡಿರ್ತಾರೆ. ಅವ್ರು ಅವಂದು ತಕತೀನಿ ಅಂತಾರೆ, ಇವ್ರದ್ದು ತಕತೀನಿ, ಇವ್ ಕೊಟ್ಬಿಡ್ತಾವ ಇವು. ಅಂದ್ರೆ ಜನಸಂಖ್ಯೆಯಿಂದ ಆಗಿರೋ ಸಮಸ್ಯೆ ಇದು ನೋಡಪ್ಪ. ಅದಕ್ಕೆ ಹಂಗೆಲ್ಲ ಆಗಕ್ ಬಿಡಬಾರ್ದು. 4 ದಿಕ್ಕಿಗೆ 4 ತುಂಡು ಜಮೀನ್ ಇದ್ರೆ 4 ತುಂಡಲ್ಲಿ 4 ಜನರಿಗೆ ಭಾಗಬೇಕು. ಒಂದೊಂದ್ ತುಂಡು ಒಬ್ಬೊಬ್ಬ ಮಡಿಕೊಂಡ್ ಬದುಕ್ಬೋದು, ಆಗಕ್ಕಿಲ್ಲ. ನಂಗೂ ಅದ್ರಾಗ ಪಾಲ್ ಕೊಡು, ಅದು 10 ಗುಂಟೆ ಇರ್ಲಿ, ತುಂಡಾಕು ಅನ್ನೋದೇ. 2 ಗುಂಟೆ ಬಂದ್ರು ಸರಿ, ಅಲ್ಲೂ ವ್ಯವಸಾಯ ಮಾಡ್ತೀನಿ ಅಂತ. 4 ಎಕರೆಲ್ಲೇ ಮಾಡೋದಿಲ್ಲ, 2 ಗುಂಟೆನಲ್ಲಿ ನೀರು ಜಾಸ್ತಿ ಹರ್ಕೊಂಡ್ ಹೋಯ್ತಾರೆ, ನನ್ಗೆ ಅಲ್ಲೇ ಕೊಡು ಅಂತ ಆಟ ಇಟ್ಕೊಳ್ಳೋದು. ಅಂದ್ರೆ ಒಂದ್ ಕಡೆಯಿಂದ ಸಮಸ್ಯೆ ಶುರುವಾಯ್ತದೆ. ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಏನವ, ಮನೆನಾಗ ಜನ, ಉಣ್ಣಕ್ ಬಾಯಿ ಜಾಸ್ತಿ, ಮತ್ ದುಡಿಯಕ್ ಜನ ಇರಕ್ಕಿಲ್ಲ. ಈ ಯುವಕರುಗಳಿಗೆ ಪ್ಯಾಸನ್ನು ಅವು ಕುಟಿ ಬೇಕು. ಆಮೇಲೆ ಈಗೆಲ್ಲ ಕೇಂದ್ರ ಸರ್ಕಾರ ಯುವ ಜನರಿಗೆ ಕೌಶಲ್ಯ ಕಲಿಸ್ಬೇಕು ಅಂತ ಹೇಳಿ ಒಂದ್ ಇಲಾಖೆನೆ ಮಾಡದೆ. ಅವ್ರಿಗೆ ಪೋಕ್ಸಾಟೆ ತರಬೇತಿ ಕೊಡ್ತದೆ. ಅದೇನು ಮೈಸೂರು ಪೇಟೆನಾಗೆ ಎಲ್ಲಾ ಜಿಲ್ಲೆನಾಗುವೆ ತರಬೇತಿ ಕೊಡಕ್ ಸಂಸ್ಥೆ ಅದಂತೆ. ನೀನು ಹೋಗಿದ್ದಲ್ಲ ಜಯಣ್ಣ, ನಾವು ರೂಟ್ ಸೆಟ್ ಕಣ ಅಲ್ಲಿ ರೂಟ್ ಸೆಟ್ ಗುಡಿಸ್ಲು ಧರ್ಮಸ್ಥಳಕ್ಕೆ ಸೇರಿರೋದು ಸೆಡ್ ಅನ್ಕಂಡಿ ನಾನು. ಜಿಲ್ಲೆನಾಗೂ ಇರ್ತದಂತೆ ಕೌಶಲ್ಯ ಅಲ್ಲಿ. ಆಮ್ಯಾಕಿಂದ ಒಂದು ಇಲಾಖೆನೇ ಅದಂತಲ್ಲ. ಅದ್ಯಾಕಪ್ಪ, ನಾವು SLC ಪಾಸ್ ಆದಾಗ ಜಯಣ್ಣ ಹುಡಿಕೊಂಡು ಹೋಗಿ ಮೈಸೂರು ಪೇಟೆಗೆ ITI ಅಂತ ಅದೆಲ್ಲ ಅದಲ್ಲಪ್ಪ, ದೊಡ್ಡ ರೋಡಲ್ಲಿ ಅದು. ಅಲ್ಲೇ ಅದೇನ ಪಿಟ್ಟರು ಟರ್ನರ್ ಅದು ಓದದ್ ಕಣ್ಣ. ಹೂಕಪ್ಪ, ಇಲಾಖೆನೇ ತರಬೇತಿ ಕೊಡಕ್ಕೆ ಅದೆಲ್ಲ ಈಗ ಅದನ್ನ ಕೌಶಲ್ಯ ಅಭಿವೃದ್ಧಿ ಸರಿಯಾಗಿ ಹೇಳ್ದೆ ಬಿಡು. ಅದಕ್ಕ ನೀ ಹೇಳ್ತಿರೋದು ಅಂದ್ರ ವ್ಯವಸಾಯ ಜೊತೆಗೆ
ಅದೆಲ್ಲ ತಿಳ್ಕೊಂಡಿರೋದಪ್ಪ. ಒಂದು ವೈರ್ ಹಾಕೋದು, ಈ ಸಬ್ಮರ್ಸಿಬಲ್ ಪಂಪ ಎತ್ತೋದು, ಅದಕ್ಕ ವೈಂಡಿಂಗ್ ಮಾಡೋದು, ದೀಪ ಹಾಕೋದು, ಹಿಂಗೆ ಒಂದಷ್ಟು ಕಲ್ತ್ಕೊಂಡಿದ್ರೆ ಜೊತೆಗೆ ಆಯ್ತದ ಉಪಯುಕ್ತ ಅಲ್ವಪ್ಪ. ಈಗ ನಮ್ ಕೆಲಸ ಮನೆ ಕೆಲಸನಾರು ನಾವ್ ಮಾಡ್ಕೊಳ್ಳೋದಲ್ವಾ, ಉಳಿತಾಯ ಆಗೋದಿಲ್ವಪ್ಪ. ಹಂಗೆ ಅದಕ್ಕೆ ಈಗ ಎಲ್ಲಿ ನಮ್ಮನೆ ಕುಂತಿಲ್ಲ ಕಮಲಕ್ಕ, ನಿಮ್ಮನೆಗೆ ನಿನ್ ಮಾತ್ ನಿಂತು ಅಂತಂದ್ರೆ ಅದ್ಯಾಕ ಕೊನೆ ದಿಕ್ ತಿರ್ಗಿ ನೋಡ್ದೆ ನೀನು? ಅಲ್ಲ ಅಂದ್ರೆ ಸಿಮೆಂಟ್ ತರ್ಬೇಕು ಆಯ್ತಾ, ಕೊನೆಲಿ ಇಟ್ಟಿದ್ದಾಳ ಕಣ್ಣಣ್ಣ. ಸಮಯ ಎಷ್ಟಾಯ್ತು ಅಂತ ಅಂಗಡಿಗೆ ಹೋಗ್ಬೇಕು, ಜೇಬಲ್ ಕಾಸ್ ಗೀಸ್ ಮಡಗಿದ್ರೆ ಹೊಸಿ ಕೊಟ್ಟಿರು. ಆಯ್ತು ತಕಯ್ಯ, ಅದೆಷ್ಟು ಬೇಕಯ್ಯ? ಸೈಕಲ್ಲು ಅಡ ಇಟ್ಟಯ್ಯ ಅಲ್ಲ, ನಿನ್ನ ಏನೋ ಹೇಳಿದ್ರು ಏನೋ ಅಂತ ಮತ್ತೆ ಅದ ತಕೊಂಡು 2 ಚೀಲ ಸಾಕು ಅಂತ ಹೇಳವನ ಮೇಸ್ತ್ರಿ ಇಲ್ವಾ, ತಕೊಂಬರುಮ್ಮ. ಯವೋ ಮಳೆ ಚಳಿ ಏನ ಇದೇನು ಹೇಳ್ಬಿಡು. ಏನು ಬಜ್ಜಿ ತಿಂದಿಯಾ? ಅವು ಬಜ್ಜಿ ಅದೇನೋ ಒಳ್ಳೆ ಎಣ್ಣೆಲ್ ಮಾಡ್ಕೊಂಬವ. ಒಳ್ಳೆ ಎಣ್ಣೆಲೆ ಮಾಡ್ತೀನಿ ಕಣಣ್ಣ, ಇನ್ನೇನು ಕೆಟ್ಟ ಎಣ್ಣೆಲ್ ಮಾಡೇನಾ? ನಡೆಯವ, ಈ ಸಳಿಗೆ ಯಾರ ಬಜ್ಜಿ ಬೇಡ ಅಂದಾರ ತತ್ತೋಗು. ಭಾಗವಹಿಸಿದ್ದವರು